ವೆಲ್ಕಮ್ ಬ್ಯಾಕ್. ಇವತ್ತಿನಿಂದ ಸಂಸತ್ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದೆ. ಆಗಸ್ಟ್ 13ನೇ ತಾರೀಕು ತನಕ 20 ದಿನ ಅಧಿವೇಶನ ಶುರು. ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಕಲಾಪ ಶುರುವಾಗುತ್ತೆ. ಸಂಸದರಿಗೆ RT-PCR ಪರೀಕ್ಷೆ ಮತ್ತು ಲಸಿಕೆ ಎರಡೂ ಕೂಡ ಕಂಪಲ್ಸರಿ, ಕಡ್ಡಾಯ. ಸಂಸತ್ ಅಧಿವೇಶನಕ್ಕೆ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ. ಕೊರೋನಾ ನಿಯಮ ಪಾಲಿಸೋದಕ್ಕೆ ಎಲ್ಲರಿಗೂ ಕೂಡ ಸೂಚನೆ ಕೊಡಲಾಗಿದೆ. ತೈಲ ಬೆಲೆ ಏರಿಕೆ, ಕೃಷಿ ಕಾಯ್ದೆಗಳು ಪ್ರತಿಧ್ವನಿಸುವ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಕೊರೋನಾ ಎರಡನೇ ಅಲೆ ಸಮಸ್ಯೆಗಳು, ಲಸಿಕೆ ಅಭಾವ, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಗ್ಯಾರಂಟಿ. ಕೇಂದ್ರದ ವಿರುದ್ಧ ಮುಗಿಬೀಳೋದಕ್ಕೆ ಪ್ರತಿಪಕ್ಷಗಳು ಕೂಡ ಸಜ್ಜಾಗಿವೆ. ಸಂಸತ್ತಿನ ಹೊರಗಡೆ ರೈತ ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜು ಮಾಡಿಕೊಂಡಿದ್ದಾರೆ. ಕೃಷಿ ಮಸೂದೆಗಳನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಬೆಂಬಲಿಸ್ತಾ ಇದೆ ಪ್ರತಿಪಕ್ಷಗಳು ಕೂಡ. ಹಾಗಾಗಿ ಇವತ್ತಿನಿಂದ ಶುರುವಾಗುವ ಸಂಸತ್ನ ಮುಂಗಾರು ಅಧಿವೇಶನ ಕುತೂಹಲ ಗೆಲ್ಲಿಸಿದೆ. ಮೇಕೆದಾಟು ಯೋಜನೆ ಅವರಂತೂ ಬಿಡೋ ಲಕ್ಷಣ ಕಾಣಿಸ್ತಾ ಇಲ್ಲ. ನಾವು ಬಿಡೋದಿಲ್ಲ ಅಂತ ನಾವು ಇದ್ದೀವಿ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಈಗ ಕಿರಿಕ್ ತೆಗೆದಿದೆ. ಸರ್ವಪಕ್ಷ ನಿಯೋಗದ ಬಳಿಕ ಇದೀಗ ಮುಖ್ಯಮಂತ್ರಿ ಸ್ಟಾಲಿನ್ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಿದ್ದಾರೆ ಸ್ಟಾಲಿನ್. ಬ್ರೇಕಿಂಗ್ ನ್ಯೂಸ್. ಸರ್ವಪಕ್ಷ ನಿಯೋಗ ಹೋಗಿ ಭೇಟಿ ಮಾಡ್ಕೊಂಬಂದ್ರು. ಅದಾದ್ಮೇಲೆ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಹೋಗಿ ಭೇಟಿ ಮಾಡ್ಕೊಂಬಂದ್ರು. ಇವತ್ತು ಸ್ವತಃ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಡೆಲ್ಲಿಗೆ ಹೋಗ್ತಿದ್ದಾರೆ. ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಿದ್ದಾರೆ. ಮಧ್ಯಾಹ್ನ 12:15ಗೆ ರಾಷ್ಟ್ರಪತಿಗಳವರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಅವ್ರ ಜೊತೆ ಹೋಗಿ ಚರ್ಚೆ ಮಾಡ್ತಾರಂತೆ. ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಬಾರ್ದು ಅಂತ ಮನವಿ ಮಾಡ್ತಾರಂತೆ. ಯೋಜನೆ ನಿಲ್ಲಿಸಲು ಸೂಚನೆ ಕೊಡಬೇಕು ನೀವು ಅಂತ ಮನವಿ ಮಾಡ್ಕೋತಾರಂತೆ ಸ್ಟಾಲಿನ್ ಅವರು. ಈಗಾಗಲೇ ಪ್ರಧಾನಿಗೂ ಕೂಡ ಮನವಿ ಮಾಡಿಕೊಂಡಿದ್ದರು ಸ್ಟಾಲಿನ್. ಸರ್ವಪಕ್ಷ ನಿಯೋಗದಿಂದಲೂ ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಯೋಜನೆ ವಿರುದ್ಧ ರಾಷ್ಟ್ರಪತಿಗಳಿಗೂ ಕೂಡ ದೂರನ್ನು ಕೊಡೋರಿದ್ದಾರೆ. ಇಲ್ಲಿಗೆ ಈ ಕ್ಷಣ